ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಬಿಡಿಸುವಂಥ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈಸಿಯಾಗಿ ಆ್ಯನ್ಯುವಲ್ ಎಕ್ಸಾಮ್ಗೆ ಆರು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವುದೇ ರೀತಿಯಾದ ಕಷ್ಟ ಇಲ್ಲದೆ ಹೆಂಗೆ ಬಿಡಿಸುವಂಥ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ ಈಗ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ನಂಬರ್ 3 ಮಾಡ್ತಾನೆ. ಪ್ರಾಬ್ಲಮ್ ನಂಬರ್ 1 ಆ್ಯಂಡ್ 2 ಪ್ರಿವಿಯಸ್ ಇಯರ್ ವಿಡಿಯೋದಲ್ಲಿ ಮಾಡಿದ್ದೀನಿ, ನೀವು ನೋಡ್ಬೋದು ಬೇಕಂದರೆ ಹೋಗಿ. ಅದರ ಫಾರ್ಮೆಟ್ ಕೂಡ ಪ್ರಾಬ್ಲಮ್ ನಂಬರ್ 1 ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಫಾರ್ಮೆಟ್ ಹೀಗಿದೆ ನೋಡು. ಪ್ರಾಫಿಟ್ ಆ್ಯಂಡ್ ಲಾಸ ನೆಟ್ ಲಾಸ್ ಬರ್ತಂದರೆ ಡೆಬಿಟ್ ಸೈಡ್ ಬರೋದು, ಅದೇ ರೀತಿಯಾಗಿ ನೆಟ್ ಪ್ರಾಫಿಟ್ ಬರ್ತಂದ್ರೆ ಕ್ರೆಡಿಟ್ ಸೈಡ್ ಬರೋದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ ಯಾವುದೇ ಎಕ್ಸ್ಪೆನ್ಸಸ್ ಇತ್ತಂದ್ರೆ ಡೆಬಿಟ್ ಸೈಡ್ ಬರೋದು, ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಇನ್ಕಮ್ ಬಂದಿತ್ತಂದ್ರೆ ಕ್ರೆಡಿಟ್ ಸೈಡ್ ಬರೋದು. ಇದೇ ರೀತಿಯಾಗಿ ಲಾಸ್ಟ್ ರೇಷಿಯೋ ಮ್ಯಾಗೆ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಕ್ಯಾಪಿಟಲನ್ನು ಮಾಡಬೇಕು. ಈಗ ಪ್ರಾಬ್ಲಮ್ ನಂಬರ್ 3 ಹೇಗೆ ಬಿಡಿಸು ಅಂತ ನೋಡೋಣ ಬನ್ನಿ. ಈಗ ಪ್ರಾಬ್ಲಮನ್ನು ಬರ್ಕೊಂಡಿದ್ದೀವಿ, ಅದೇ ರೀತಿಯಾಗಿ ಫಾರ್ಮೆಟ್ ಕೂಡ ಬರ್ಕೊತಿದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅದ. ಅದೇ ರೀತಿ ಈಗ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಏನಂತ ಹಿಂಗೆ ಕೊಟ್ಟಿರ್ತಾರೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಎಕ್ಸ್ ಆ್ಯಂಡ್ ವೈ commenced business on 1/4/2025 sharing profit and loss account in the ratio of 3:2 with capital of 2 lakh and 1,50,000. ಅಂದರೆ XY ಕಂಪ್ನಿದ 2 ಮಂದಿ ಕೂಡಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಹೆಂಗೆ ಹಂಚಿಕೆ ಮಾಡ್ಕೋತಾರೆ ಅಂದರೆ 3:2. ಅದೇ ರೀತಿಯಾಗಿ ಕ್ಯಾಪಿಟಲ್ ಎಷ್ಟಪ್ಪ ಅಂದರೆ ಎಕ್ಸ್ದ 2 ಲ್ಯಾಕ್, ಅದೇ ರೀತಿಯಾಗಿ ವೈದ 1,50,000 ರೆಸ್ಪೆಕ್ಟಿವ್ಲಿ. ದ ಅರ್ನ್ಡ್ ಪ್ರಾಫಿಟ್ ಎಷ್ಟಾಗೈತಪ್ಪ ಅಂದರೆ 80,000 ಆಗೈತಿ. ದ ನೆಟ್ ಪ್ರಾಫಿಟ್ ಇಲ್ಲಿ ತೊಗೋಬೇಕಂತ ಏನಿಲ್ಲ ಫಾರ್ಮೆಟ್ದಾಗ. ನೆಟ್ ಪ್ರಾಫಿಟ್ ಬರ್ತಂದ್ರೆ ಡೆಬಿಟ್ ಸೈಡ, ಲಾಸ್ ಬರ್ತಂದ್ರೆ ಕ್ರೆಡಿಟ್ ಸೈಡ್ ಅಂತ ಅದು ತೊಗೋಬೇಕು. ಫಾರ್ ದ ಇಯರ್ ಬಿಫೋರ್ ಅಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಈಗ 1 2 3 ಅಂತ ಕೊಟ್ಟಿದ್ದಾರೆ. ಈಗ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 10% ಪರ್ ಆ್ಯನಮ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 10% ಪರ್ ಆ್ಯನಮ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ 2,000, ವೈ 1,000 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಮಿಷನ್ ಪೇಬಲ್ ಟು ಎಕ್ಸ್ 2,000 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಸ್ಯಾಲ್ರಿ ಪೇಬಲ್ ಟು ವೈ ಎಷ್ಟಪ್ಪ ಅಂದರೆ 4,000 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಈಗ ಕೆಳಗೆ ಏನು ಹೇಳಿದಾರಪ್ಪ ಅಂದರೆ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2026 ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿ ಬರ್ಕೊಂಡಿದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆ್ಯಸ್ ಆನ್ ಎಂಡಿಂಗ್ ಇಯರ್ 31/3/2026 ಅಂತ ಬರ್ಕೋದು. ಅದೇ ರೀತಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಬರ್ಕೊಂಡು 4 ಕಾಲಮನ್ನು ಹಾಕಬೇಕು. ಅದ ನಂತರ ಈಗ ಫಸ್ಟ್ ಆಫ್ ಆಲ್ ಏನು ಬರಬೇಕಪ್ಪ ಅಂದರೆ ಬೈ ನೆಟ್ ಪ್ರಾಫಿಟ್ ಇತ್ತಂದ್ರೆ ಕ್ರೆಡಿಟ್ ಸೈಡ್ ಬರಬೇಕು, ನೆಟ್ ಲಾಸ್ ಇತ್ತಂದರೆ ಡೆಬಿಟ್ ಸೈಡ್ ಬರಬೇಕು. ಈಗ ಏನು ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೀದು. ಇಲ್ಲಿ ನೆಟ್ ಬ್ರ್ಯಾಕೆಟ್ದಾಗ ಏನಪ್ಪ ಅಂದರೆ ನೆಟ್ ಪ್ರಾಫಿಟ್ ಅಂತ ಬರಬೇಕು. ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು 80,000 ಅಂತ. 80,000 ಬರ್ಕೊಳ್ಳಿ. ಅದೇ ರೀತಿಯಾಗಿ ಹೇಗೆ ಕೊಟ್ಟಿದ್ದಾರೆ ಹಾಗೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಪ್ಪ. ಈಗ ಅದೇ ರೀತಿ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 10% ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಅದು ಎಕ್ಸು ತೊಗೋಬೇಕು, ವೈ ಬಿ ತೊಗೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್ ಮ್ಯಾಗೆ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ. ಅದು ಎಕ್ಸ್ಪೆನ್ಸಸ್ ಆಯಿತು. ಎಕ್ಸ್ಪೆನ್ಸ್ ಆದರೆ ಯಾವ ಸೈಡ್ ಬರ್ತೈತಿ ಡೆಬಿಟ್ ಸೈಡ್. ಈಗ ಹೆಂಗೆ ಬರಬೇಕು ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್. ಎಕ್ಸ್ ಎಷ್ಟಪ್ಪ ಅಂದರೆ ಕ್ಯಾಪಿಟಲ್ ಐತಿ. ಎಷ್ಟು ಕ್ಯಾಪಿಟಲ್ ಐತಿ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 2 ಲ್ಯಾಕ್ 1,50,000. ಎಕ್ಸ್ ಎಷ್ಟು ಕ್ಯಾಪಿಟಲ್ಪ್ಪ ಅಂದರೆ 2 ಲ್ಯಾಕ್. ಅದೇ ರೀತಿಯಾಗಿ ವೈದು ಎಷ್ಟಪ್ಪ ಅಂದರೆ 1,50,000 ಕೊಟ್ಟಿದ್ದಾರೆ. ತೊಗೋಬೇಕು ಇಂಟು 10% ಅಂತ ಮಾಡಬೇಕು. 10/100 ಎಷ್ಟಾಯ್ತು ಅಂತ ನೋಡೋಣ. ಈಗ 2 ಲ್ಯಾಕ್ ಇಂಟು 10/100 ಮಾಡಿದ್ರೆ ಎಷ್ಟು ಬರ್ತೈತಪ್ಪ ಅಂದರೆ 20,000 ಬರ್ತೈತಿ. ಅದನ್ನ ಬರ್ಕೊಳ್ಳಿ 20,000. ಅದೇ ರೀತಿಯಾಗಿ 1,50,000 ಇಂಟು 10/100 ಎಷ್ಟಪ್ಪ ಅಂದರೆ 15,000 ಬರ್ತೈತಿ. 15,000 ಅಂತ ಅಮೌಂಟ ಬರ್ಕೊಳ್ರಿ. ಅದ ನಂತರ ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು. ಅದ ನಂತರ ಈಗ ಕಮಿಷನ್ ಪೇಬಲ್ ಟು ಎಕ್ಸ್. ಕಮಿಷನ್ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ಗೆ ಕೊಟ್ಟಿದ್ದಾರೆ.
ಅದು ಎಕ್ಸ್ಪೆನ್ಸ್ ಆಯ್ತು. ಅದೇ ರೀತಿಯಾಗಿ ಕಂಪ್ನಿಗೆ ಎಕ್ಸ್ಪೆನ್ಸ್ ಆಯ್ತು ಅಂದ್ರೆ ಈ ಸೈಡ್ ಬೀರುದ, ಇನ್ಕಮ್ ಆಯ್ತು ಅಂದ್ರೆ ಈ ಸೈಡ್ ಬೀರುದ. ಅದೇ ರೀತಿ ಈಗ ಟು ಏನೀಗ ಪಾರ್ಟ್ನರ್ ಟು ಏನಂತ ಕೊಟ್ಟಿದ್ದಾರೆ ಕಮಿಷನ್. ಕಮಿಷನ್ ಅಂದರೆ ಪಾರ್ಟ್ನರ್ ಕಮಿಷನ್ ಅಕೌಂಟ್. ಪಾರ್ಟ್ನರ್ ಕಮಿಷನ್ ಅಕೌಂಟ್ ಅಂತ ಬರ್ಕೋರಿ. ಅದ ನಂತರ ಯಾರದಪ್ಪ ಅಂದ್ರೆ ಪಾರ್ಟ್ನರ್ ಕಮಿಷನ್ ಯಾರದಪ್ಪ ಅಂದ್ರೆ ಎಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಎಕ್ಸ್ ಎಷ್ಟಪ್ಪ ಅಂದರೆ 2,20,000 ಅಂತ ಕೊಟ್ಟಿದ್ದಾರೆ ಪರ್ ಆ್ಯನಮ್. 2,000 ಬರ್ಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ಅದೇ ರೀತಿಯಾಗಿ ಎಕ್ಸ್ ಬಂದರೆ 2,000 ಆಯಿತು. ಈಗ ಫಸ್ಟ್ ಆಫ್ ಆಲ್ ಇದು ಇಂಟ್ರೆಸ್ಟ್ ಆಯಿತು. ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಬಿಟ್ಟಿದ್ದೇವೆ. ಇದನ್ನೊಂದು ಎಲ್ಲಿ ಬರಬೇಕಪ್ಪ ಅಂದರೆ ಡ್ರಾಯಿಂಗ್ಸ್ ಮ್ಯಾಗೆ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಕಂಪ್ನಿಯವರಿಗೆ. ಕಂಪ್ನಿ ಏನಾಯಿತು? ಪ್ರಾಫಿಟ್ ಆಯಿತು. ಪ್ರಾಫಿಟ್ ಏನಂದ್ರೆ ಯಾವ ಸೈಡ್ ಬರಬೇಕು? ಕ್ರೆಡಿಟ್ ಸೈಡ್ ಬರಬೇಕು. ಎಲ್ಲಿ ಬರಬೇಕು? ಬಾಯ್ ಕಂಪ್ನಿಗೆ ಪ್ರಾಫಿಟ್ ಆಯ್ತು ಅಂದ್ರೆ ಕ್ರೆಡಿಟ್ ಸೈಡ್ ಬರಬೇಕು. ಲಾಸ್ ಆಯ್ತು ಅಂದರೆ ಡೆಬಿಟ್ ಸೈಡ್ ಬರಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪಾರ್ಟ್ನರ್ಗಳನ್ನ ಅಮೌಂಟನ್ನು ವಿಡ್ರಾಲ್ ಮಾಡಿದ್ದಾರೆ ಪರ್ಸ್ನಲ್ ಯೂಸ್ ಸಲುವಾಗಿ. ಅದರ ಸಲುವಾಗಿ ಅದಕ್ಕೆ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡಿದ್ದಾರೆ. ಎಕ್ಸ್ ಎಷ್ಟಪ್ಪ ಅಂದರೆ 2,000 ಎಕ್ಸ್. ಅದೇ ರೀತಿ 1,000 ವಾಯ್ ವಿಡ್ರಾಲ್ ಮಾಡಿದ್ದಾರೆ. ಎಷ್ಟು ಟೋಟಲಾಗಿ ಎಷ್ಟಾಯ್ತಪ್ಪ ಅಂದರೆ 3,000 ಆಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು, ಕಮಿಷನ್ ಪೇಬಲ್ ಟು ಎಕ್ಸ್ ಇದು ಆಯಿತು. ಅದ ನಂತರ ಈಗ ಸ್ಯಾಲ್ರಿ ಪೇಬಲ್ ಟು ವಾಯ್ ಅದು ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ಕಂಪ್ನಿಗೆ ಎಕ್ಸ್ಪೆನ್ಸ್ ಆಯಿತು. ಎಕ್ಸ್ಪೆನ್ಸ್ ಆಯ್ತು ಅಂದರೆ ಯಾವ ಸೈಡ್ ಬರಬೇಕು? ಡೆಬಿಟ್ ಸೈಡ್ ಬರಬೇಕು. ಈಗ ಪಾರ್ಟ್ನರ್ ಸ್ಯಾಲ್ರಿ ಅಕೌಂಟ್. ಯಾರು ಸ್ಯಾಲ್ರಿಪ್ಪ ಅಂದರೆ ವಾಯ್ದು ಎಷ್ಟಪ್ಪ ಅಂದರೆ 4,000 ಪೇಮೆಂಟ್ ಮಾಡಿದ್ದಾರೆ ಕಂಪ್ನಿಯವ್ರ. ಅದೇ ರೀತಿಯಾಗಿ ನೆಕ್ಸ್ಟ್ ಎಲ್ಲ ಮುಗಿತೀಗ. ಈಗ ಏನು ಮಾಡ್ಬೇಕಪ್ಪ ಅಂದರೆ ಎಲ್ಲನ ಟೋಟಲ್ ಮಾಡ್ಕೋಬೇಕು. ಯಾವ ಸೈಡ್ ಹೆಚ್ಚಾಯ್ತು ಅಂತ ನೋಡಬೇಕು. ಯಾವ ಸೈಡ್ ಹೆಚ್ಚಪ್ಪ ಆಯ್ತಂದ್ರೆ 20 + 35 20 + 15 35 35 + 2 37 37 + 4 37 + 4 41 ಆಯಿತು. ಅದೇ ರೀತಿಯಾಗಿ ಇಲ್ಲಿ 83,000 ಆಯ್ತು. 83,000 ಅಂದರೆ ಈ ಸೈಡ್ ಹೆಚ್ಚಾಯ್ತು. ಕ್ರೆಡಿಟ್ ಸೈಡ್ ಈಗ ಕ್ರೆಡಿಟ್ ಸೈಡ್ ಅಮೌಂಟ ಹೆಚ್ಚಾಯ್ತು ಅಂದರೆ ಕ್ರೆಡಿಟ್ ಸೈಡ್ ಬರ್ಕೋರಿ 83,000 ಅಂತ. ಅದೇ ರೀತಿಯಾಗಿ ಈ ಸೈಡ್ ಬರ್ಕೋರಿ 83,000 ಅಂತ. ಅದ ನಂತರ ಈಗ ಇದು ಎಷ್ಟು ಆಯ್ತು ಅಂದ್ರೆ 41,000 ಆಗೈತಿ. ಅದೇ ರೀತಿ ಈಗ ಲೆಸ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಬರ್ತೈತಪ್ಪ ಅಂದರೆ ನೋಡ್ಬೋದು ನೀವಾಗ 83,000 ಇದು ಏನು ತೆಳಗಿನ ಅಮೌಂಟ್ಗೆ 83,000 ಮೈನಸ್ 41,000 ಎಷ್ಟು ಬರ್ತೈತಪ್ಪ ಅಂದರೆ 42,000 ಇಲ್ಲಿ ಬರ್ರಿ. ಅದೇ ರೀತಿ ಈಗ ಇಲ್ಲಿ ಏನು ಬರಬೇಕಂದ್ರೆ ಹಂಚಿಕೆ ಮಾಡಬೇಕು. ರೇಷೋ 3:2 ಅಂತ ಕೊಟ್ಟಿರಲ್ಲ ಅದೇ ರೀತಿಯಾಗಿ ಹಂಚಿಕೆಯನ್ನು ಮಾಡಬೇಕು. ಇಲ್ಲಿ ಹೆಂಗೆ ಮಾಡ್ಬೇಕಂತ ಹೇಳ್ತೇನೆ ನೋಡಿ. ಮೊದಲಿಗೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಈ ಸೈಡ್ ಬಂದರೆ ಈ ಸೈಡ್ ಬರೋದು, ಈ ಸೈಡ್ ಬಂದರೆ ಈ ಸೈಡ್ ಬರೋದು. ಪ್ರಾಫಿಟ್ ಬತ್ತಂದ್ರೆ ಈ ಸೈಡ್ ಬರ್ತೈತಿ, ಲಾಸ್ ಬತ್ತಂದ್ರೆ ಕ್ರೆಡಿಟ್ ಸೈಡ್ ಬರ್ತೈತಿ. ಇನ್ಕಮ್ ಹೆಚ್ಚಿದ್ದು ಎಕ್ಸ್ಪೆನ್ಸ್ ಕಡಿಮೆ ಇದ್ದಂದ್ರೆ ಪ್ರಾಫಿಟ್ ಬರ್ತೈತಿ. ಎಕ್ಸ್ಪೆನ್ಸ್ ಹೆಚ್ಚಾಗಿ ಇನ್ಕಮ್ ಕಡಿಮೆ ಇತ್ತಂದ್ರೆ ಲಾಸ್ ಬರ್ತೈತಿ. ಅದೇ ರೀತಿ ಈಗ ಪ್ರಾಫಿಟ್ ಬಂದೈತಿ. ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರಬೇಕು ಇಲ್ಲಿ. ಅದೇ ರೀತಿ ಈಗ ಎಕ್ಸ್ ವಾಯ್ ಅಂತ ಬರಬೇಕು. ಬ್ರ್ಯಾಕೆಟನ್ನು ಹಾಕೋಬೇಕು. ಅದನ್ನ ರೀತಿಯಾಗಿ ಇಲ್ಲಿ 42,000 ಬರ್ಕೋಬೇಕು. ಅದ ನಂತರ ಈಗ ರೇಷಿಯೋ ಹೆಂಗೆ ಮಾಡ್ಬೇಕಪ್ಪ ಅಂದರೆ ನೋಡಿ. ಈಗ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3:2 ಕೊಟ್ಟಿದ್ದಾರೆ. 3 + 2 ಎಷ್ಟಾಯ್ತಪ್ಪ ಅಂದರೆ 5 ಆಯಿತು. ಈಗ ಅದೇ ರೀತಿಯಾಗಿ ಎಕ್ಸ್ 3/5 2/5 ಎಕ್ಸಿಂದ ಎಷ್ಟಪ್ಪ ಅಂದರೆ 3/5 ವಾಯ್ದು ಎಷ್ಟಪ್ಪ ಅಂದರೆ 2/5. ಈಗ ಎಕ್ಸಿಂದ ಎಷ್ಟಪ್ಪ ಅಂದರೆ 3/5 ಅದೇ ರೀತಿಯಾಗಿ ವಾಯಿಂದ ಎಷ್ಟಪ್ಪ ಅಂದರೆ 2/5. ಅದನ್ನ ಟೋಟಲ್ ಮಾಡಿ ಎರಡು ಕೂಡಿಸ್ಬೇಕು. ಅದೇ ರೀತಿಯಾಗಿ ತೆಳಗಿಡಬೇಕು. ಈಗ ರೇಷಿಯೋ ಅಂತ 3:2 ಕೊಟ್ಟಿರ್ತಾರಲ್ಲ ಫಸ್ಟ್ ಇದಾರ್ದ ಎಕ್ಸ 3/5 2/5 ಅಂತ ತೊಗೋಬೇಕು. ಈಗ ತೊಗೊಂಡಾಗ ಎಷ್ಟು ಬರ್ತೈತೆ ಅಮೌಂಟ್ ಅಂದರೆ ನೋಡೋಣ.
42,000 ಇಂಟು 3 ಡಿವೈಡೆಡ್ ಬೈ 5 ಎಷ್ಟು ಬಂತು ಅಂದರೆ 25,200 ಅಂತ ಬರಬೇಕು ಇಲ್ಲಿ. ಅದೇ ರೀತಿಯಾಗಿ 42,000 ಇಂಟು 2 ಡಿವೈಡೆಡ್ ಬೈ 5 ಎಷ್ಟು ಬರ್ತಪ್ಪ ಅಂದರೆ 16,800 ಅಂತ ಬರೀಬೇಕು. ಇಷ್ಟಾದರೆ 6 ಮಾರ್ಕ್ಸ್ ಆರಾಮಾಗಿ ಪಡಿಬೋದು, ತುಂಬ ಸುಲಭವಾಗಿ ಪಡಿಬೋದು. ನಿಮಗೆ ವಿಡಿಯೋ ಪ್ರಾಬ್ಲಮ್ 1 2 ನೋಡಿ ಫಾರ್ಮೆಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರಾಬ್ಲಮ್ 1ನಲ್ಲಿ ಅದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ಲಾಗಿ ಫಾರ್ಮೆಟ್ ತಿಳಿತಂದರೆ ಅದ ನಂತರ ಪ್ರಾಬ್ಲಮ್ ಕೂಡ ತಿಳಿತೈತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.